ಈ ಹಿಂದೆನೂ ಕೂಡ ಅವರೆಲ್ಲ ಖರೀದಿ ಮಾಡಿದ್ದಾರೆ, ಹಿಂಬಾಗ್ಲಿಂದ ಬಂದು ಸರ್ಕಾರ ರಚನೆ ಮಾಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ತಾವೆಲ್ಲರೂ ಕೂಡ ನನಗಿಂತ ಹೆಚ್ಚಾಗಿ ಮಾಧ್ಯಮದಲ್ಲಿ ನೀವೆಲ್ಲ ಬಿಂಬಿಸಿದ್ದೀರಿ, ನಾವೆಲ್ಲ ನೋಡಿದ್ದೀವಿ. ಇದರಲ್ಲೇನು ಹೊಸ್ತೇನಲ್ಲ. 1000 ಮಾಡ್ತಾರೆ, 2000 ಮಾಡ್ತಾರೆ. ಇದು ಹಳೆ ಚಾಳಿ ಅವ್ರದ್ದು ಮಾಡ್ತಾರೆ, ಅದರಲ್ಲೇನು ಹೆಚ್ಚಿಗೆನಿಲ್ಲ. ಅವರು ಪಕ್ಷ ತಾನೇ ಯತ್ನಾಳ್ ಅವರು ಒಬ್ಬ ಪಕ್ಷದ ಕಾರ್ಯಕರ್ತ ಅದೇ ಪಕ್ಷದಲ್ಲಿ ಆಚಾರ ವಿಚಾರಗಳನ್ನ ಮಾತಾಡೋದಕ್ಕೆ ಸತ್ಯನೇ ಅಲ್ವಾ ಅದು. ಬೇರೆಯವರೇನು ಊಹೆ ಮಾಡಿ ಏನು ಹೇಳ್ತಾ ಇಲ್ಲ. ಬೇರೆ ಪಕ್ಷದವರು ಅದೇ ಪಕ್ಷದ ಒಬ್ಬ ಪ್ರಮುಖವಾದಂಥ ಅವರು ಕಾರ್ಯಕರ್ತರು, ಹಿಂದೆ ಕೇಂದ್ರ ಮಂತ್ರಿಗಳಾದಂಥವರು, ಅವರು ಅನುಭವಿ, ಅವರು ಸುಮಾರು 5-6 ಸಲ ಅವರೆಲ್ಲ ಶಾಸಕರಾದಂಥವ್ರು. ಅವ್ರ ಮಾತಲ್ಲಿ ಯಾವತ್ತೂ ಕೂಡ ಸುಳ್ಳು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾರೂ ಮಾಡಲ್ಲ. ಕನಕಪುರದ ಭಾಗದಲ್ಲಿ ಯಾರೂ ಬರಲ್ಲ, ಈ ಕಡೆ ಯಾರೂ ಬರಲ್ಲ. ಏನಿದ್ರು ಟೌನಲ್ಲಿ ಏನಾದ್ರು ವ್ಯಾಪಾರ ಮಾಡ್ಕೋಬೋದೇನೋ, ಈ ಕಡೆ ಏನು ಹಳ್ಳಿ ಕಡೆ ಯಾರೂ ಬರಲ್ಲ. ಸರ್, ಈಗ ADGP ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಿದೆ ಸರ್, ಅದನ್ನು ನೀವು ಯಾವ ರೀತಿ ಉಲ್ಲೇಖ ಮಾಡ್ತೀರಿ ಅಂತೇಳಿ. ದೊಡ್ಡವ್ರ ವಿಚಾರ ಅದೆಲ್ಲ. ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೂ ನನಗೆ ಇಷ್ಟನೂ ಇಲ್ಲ. ಅಂದರೆ ಆ ರೀತಿ ಪದಬಳಕೆ ಮಾಡಿರುವಂಥದ್ದು ಸರ್, ಅವರು ಮಾಡಿರುವಂಥದ್ದು ಅವ್ರಿಗೆ ಅಂತ ಅಲ್ಲ. ಈ ರೀತಿ ವರ್ತನೆ ಮಾಡಿದಂಥವ್ರು ಈ ರೀತಿ ಆಗುತ್ತೆ ಅನ್ನೋದನ್ನು ಒಂದು ಬೇರೆ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಅವ್ರಿಗೆ ಅಂತ ಮಾಡಿಲ್ಲ. ಅದನ್ನು ಅವ್ರಿಗೆ ಆ ಪದವನ್ನು ಉಪಯೋಗಿಸಲ್ಲ, ಅದು ಅವ್ರಿಗೆ ಬರಲ್ಲ ಆ ಪದ. ಯಾರು ಆ ರೀತಿ ಒಬ್ಬ ಅಧಿಕಾರಿ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಕೇಂದ್ರ ಸಚಿವರಿಗೆ ಆ ರೀತಿ ಅವ್ರು ಮಾತಾಡಲ್ಲ. ಅವ್ರು ಅಂದಿರೋದು ಈ ರೀತಿ ಬದಿ ಕೆಸರು ಹಿಂಗಾಗುತ್ತೆ ಅನ್ನೋದನ್ನು ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ನೋಡಿ, ನಮ್ಮ ನಾಯಕರಿಗೆ ಬೇರೆ ಬೇರೆ ಕೆಲಸ ಇದೆ. ಸುತ್ತಿ ಬಳಸಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. KPCC ಯಾರು ಕೂತ್ಕೊಳ್ತಾರೆ? KPCC ಅಧ್ಯಕ್ಷರು ಇರ್ತಾರೆ, ಬೇರೆಯವರೆಲ್ಲರೂ ಇರ್ತಾರೆ. KPCC ಅಧ್ಯಕ್ಷರು ಅದೇ ಏನು ಕೆಲಸ ಏನಿಲ್ಲ. KPCC ಅಧ್ಯಕ್ಷರಿಗೆ ಸಾಕಷ್ಟು ಜವಾಬ್ದಾರಿ ಇದೆ. ಸಾಕಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ರೀತಿ ಇಂಥದ್ದಕ್ಕೆಲ್ಲ ಸಣ್ಣ ಕೆಲಸಕ್ಕೆಲ್ಲ ಅವರೆಲ್ಲ ಆಚಾರ ವಿಚಾರಕ್ಕೆಲ್ಲ ತಲೆ ಕೊಡಲ್ಲ ಅವರೆಲ್ಲರೂ. ಸರ್, ಈಗ CM ಪತ್ನಿನೇ ಪತ್ರ ಬರೆದಿದ್ದಾರೆ, 14 ಸೈಟನ್ನು ವಾಪಸ್ ಕೊಡ್ತೀವಿ. ನೋಡಿ, ತಪ್ಪನ್ನು ಅವರೇ ಒಪ್ಕೋತಾ ಇದ್ದಾರೆ ಸರ್. ಈ ವಿವಾದ ನ್ಯಾಯಾಲಯದಲ್ಲಿದೆ. ನಾವು ಕಾನೂನಾತ್ಮಕವಾಗಿ ಕಾನೂನು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನ್ಯಾಯಾಲಯದ ವಿಚಾರವನ್ನು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ, ನನಗೂ ಶಕ್ತಿ ಇಲ್ಲ. ಈ ಸಂದರ್ಭದಲ್ಲಿ ಸರ್ ಮತ್ತೆ ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳೋದು ಅಂದರೆ ಭಯದಿಂದ ಕೊಡ್ತಾ ಇರೋಂಥದ್ದು ಯಾವ ರೀತಿ ಅಂತೇಳಿ ಸರ್? ನೋಡಿ, ತಮಗೆಲ್ಲ ಗೊತ್ತು, ಮೊನ್ನೆ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಾಯಕರವರು ಒಂದು 40 ವರ್ಷದ ಅವರ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಬೆಳವಣಿಗೆ ರಾಜಕಾರಣಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಎಲ್ಲ ಬಳಸ್ತಾ ಇದ್ದಾರೆ. ಕೆಟ್ಟ ಒಂದು ವಾತಾವರಣ ಬೆಳವಣಿಗೆ ಆಗ್ತಾಯಿದೆ ಸಮಾಜದಲ್ಲಿ. ಯಾಕಪ್ಪ ಇವೆಲ್ಲನೂ ಈಗ ಅಂದ್ಬಿಟ್ಟು ಹೇಳಿ ಮೊದಲು ಗೌರವ ಬೇಕಾಗುತ್ತೆ. ಇವರು ಗೌರವವಾಗಿ ನಡ್ಕೊಂಡಂಥವ್ರು. ಕಪ್ಪು ಚೂರೇ ನನ್ನ ಜೀವನದಲ್ಲಿ ಬೇಡ ಅಂಥೇಳಿ ಯಾರೇ ಆಗಲಿ ಅವ್ರಿಗೆ ನೋವಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ತ್ಯಾಗ ಮಾಡಿ ಗೌರವವಾಗಿ ಇರುವಂಥ ಒಂದು ವಾತಾವರಣ ಬೆಳೆಸ್ಕೋಬೇಕಂತೇಳಿ ಆ ರೀತಿ ಮಾಡ್ತಾ ಇದ್ದಾರೆ. ಯಾವ ಭಯನೂ ಇಲ್ಲ, ಯಾವುದೂ ಇಲ್ಲ. ಸರ್, ಈಗ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು ಸರ್, ಸಿದ್ದರಾಮಯ್ಯನವರ ನಂತರ ನಮ್ಮ ಜಿಲ್ಲೆಗೆ CM ಸ್ಥಾನ ಸಿಗುತ್ತೆ ಅಂತೇಳಿ. ಆ ರೀತಿ ವಾತಾವರಣ ಏನಾದರೂ ಇದೆಯಾ ಸರ್? ಆ ರೀತಿ ಹೇಳೋದು ತಪ್ಪು. ಸದ್ಯಕ್ಕೆ ಯಾವುದು CM ಚೇರು ಖಾಲಿ ಇಲ್ಲ. ಇಂಥ ಸಂದರ್ಭದಲ್ಲಿ ಬೇಕಾದರೆ ಮಾತಾಡಲೇಬೇಕಾದ್ರೆ, ಸಂದರ್ಭ ಬಂದಾಗ ಮಾತಾಡಲಿ. ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಚೇರ್ ಮೇಲೆ ಇದ್ದಾರೆ. ಕಾನೂನಾತ್ಮಕವಾಗಿ ಕಾನೂನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯ ಆದೇಶ ಏನು ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಮುಂದಿನ ನಡವಳಿಕೆ ಎಲ್ಲರೂ ನಡ್ಕೊಳ್ತಾರೆ ಅದರಲ್ಲಿ. ನೋಡಿ, ಈ ಹಿಂದೆನೂ ಕೂಡ ಅವರೆಲ್ಲ ಖರೀದಿ ಮಾಡಿದ್ದಾರೆ, ಹಿಂಬಾಗ್ಲಿಂದ ಬಂದು ಸರ್ಕಾರ ರಚನೆ ಮಾಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ತಾವೆಲ್ಲರೂ ಕೂಡ ನನಗಿಂತ ಹೆಚ್ಚಾಗಿ ಮಾಧ್ಯಮದಲ್ಲಿ ನೀವೆಲ್ಲ ಬಿಂಬಿಸಿದ್ದೀರಿ, ನಾವೆಲ್ಲ ನೋಡಿದ್ದೀವಿ. ಇದರಲ್ಲೇನು ಹೊಸ್ತೇನಲ್ಲ. 1000 ಮಾಡ್ತಾರೆ, 2000 ಮಾಡ್ತಾರೆ. ಇದು ಹಳೆ ಚಾಳಿ ಅವ್ರದ್ದು ಮಾಡ್ತಾರೆ, ಅದರಲ್ಲೇನು ಹೆಚ್ಚಿಗೆನಿಲ್ಲ. ಅವರು ಪಕ್ಷ ತಾನೇ ಯತ್ನಾಳ್ ಅವರು ಒಬ್ಬ ಪಕ್ಷದ ಕಾರ್ಯಕರ್ತ ಅದೇ ಪಕ್ಷದಲ್ಲಿ ಆಚಾರ ವಿಚಾರಗಳನ್ನ ಮಾತಾಡೋದಕ್ಕೆ ಸತ್ಯನೇ ಅಲ್ವಾ ಅದು. ಬೇರೆಯವರೇನು ಊಹೆ ಮಾಡಿ ಏನು ಹೇಳ್ತಾ ಇಲ್ಲ. ಬೇರೆ ಪಕ್ಷದವರು ಅದೇ ಪಕ್ಷದ ಒಬ್ಬ ಪ್ರಮುಖವಾದಂಥ ಅವರು ಕಾರ್ಯಕರ್ತರು, ಹಿಂದೆ ಕೇಂದ್ರ ಮಂತ್ರಿಗಳಾದಂಥವರು, ಅವರು ಅನುಭವಿ, ಅವರು ಸುಮಾರು 5-6 ಸಲ ಅವರೆಲ್ಲ ಶಾಸಕರಾದಂಥವ್ರು. ಅವ್ರ ಮಾತಲ್ಲಿ ಯಾವತ್ತೂ ಕೂಡ ಸುಳ್ಳು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾರೂ ಮಾಡಲ್ಲ. ಕನಕಪುರದ ಭಾಗದಲ್ಲಿ ಯಾರೂ ಬರಲ್ಲ, ಈ ಕಡೆ ಯಾರೂ ಬರಲ್ಲ.
ಏನಿದ್ರು ಟೌನಲ್ಲಿ ಏನಾದ್ರು ವ್ಯಾಪಾರ ಗೀಪಾರ ಮಾಡ್ಕೋಬೋದೇನೋ, ಈ ಕಡೆ ಏನು ಹಳ್ಳಿ ಕಡೆ ಯಾರೂ ಬರಲ್ಲ. ಸರ್, ಈಗ ADGP ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಿದೆ ಸರ್, ಅದನ್ನು ನೀವು ಯಾವ ರೀತಿ ಉಲ್ಲೇಖ ಮಾಡ್ತೀರಿ ಅಂತ ಹೇಳಿ. ದೊಡ್ಡವ್ರ ವಿಚಾರ ಅದೆಲ್ಲ, ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೂ ನನಗೆ ಇಷ್ಟನೂ ಇಲ್ಲ. ಅಂದರೆ ಆ ರೀತಿ ಪದಬಳಕೆ ಮಾಡಿರುವಂಥದ್ದು ಸರ್. ಅವರು ಮಾಡಿರುವಂಥದ್ದು ಅವ್ರಿಗೆ ಅಂತ ಅಲ್ಲ, ಈ ರೀತಿ ವರ್ತನೆ ಮಾಡಿದಂಥವ್ರು ಈ ರೀತಿ ಆಗುತ್ತೆ ಅನ್ನೋದನ್ನು ಒಂದು ಬೇರೆ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಅವ್ರಿಗೆ ಅಂತ ಮಾಡಿಲ್ಲ, ಅದನ್ನು ಅವ್ರಿಗೆ ಆ ಪದವನ್ನು ಉಪಯೋಗಿಸಲ್ಲ, ಅದು ಅವ್ರಿಗೆ ಬರಲ್ಲ ಆ ಪದ. ಯಾರು ಆ ರೀತಿ ಒಬ್ಬ ಅಧಿಕಾರಿ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಕೇಂದ್ರ ಸಚಿವರಿಗೆ ಆ ರೀತಿ ಅವ್ರು ಮಾತಾಡಲ್ಲ. ಅವ್ರು ಅಂದಿರೋದು ಈ ರೀತಿ ಬದಿ ಕೆಸರು ಹಿಂಗಾಗುತ್ತೆ ಅನ್ನೋದನ್ನು ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ನೋಡಿ, ನಮ್ಮ ನಾಯಕರಿಗೆ ಬೇರೆ ಬೇರೆ ಕೆಲಸ ಇದೆ, ಸುತ್ತಿ ಬಳಸಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. KPCC ಯಾರು ಕೂತ್ಕೊಳ್ತಾರೆ, KPCC ಅಧ್ಯಕ್ಷರು ಇರ್ತಾರೆ, ಬೇರೆಯವರೆಲ್ಲರೂ ಇರ್ತಾರೆ. KPCC ಅಧ್ಯಕ್ಷರು ಅದೇ ಏನು ಕೆಲಸ ಏನಿಲ್ಲ. KPCC ಅಧ್ಯಕ್ಷರಿಗೆ ಸಾಕಷ್ಟು ಜವಾಬ್ದಾರಿ ಇದೆ. ಇವತ್ತು ಸಾಕಷ್ಟು ಜವಾಬ್ದಾರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ರೀತಿ ಇಂಥದ್ದಕ್ಕೆಲ್ಲ ಸಣ್ಣ ಕೆಲಸಕ್ಕೆಲ್ಲ ಅವರೆಲ್ಲ ಆಚಾರ ವಿಚಾರಕ್ಕೆಲ್ಲ ತಲೆ ಕೊಡಲ್ಲ ಅವರೆಲ್ಲರೂ. ಸರ್, ಈಗ CM ಪತ್ನಿನೇ ಪತ್ರ ಬರೆದಿದ್ದಾರೆ, 14 ಸೈಟನ್ನು ವಾಪಸ್ ಕೊಡ್ತೀವಿ. ನೋಡಿ, ತಪ್ಪನ್ನು ಅವರೇ ಒಪ್ಕೋತಾ ಇದ್ದಾರೆ ಸರ್. ಈ ವಿವಾದ ನ್ಯಾಯಾಲಯದಲ್ಲಿದೆ. ನಾವು ಕಾನೂನಾತ್ಮಕವಾಗಿ ಕಾನೂನು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಕಾನೂನು ನ್ಯಾಯಾಲಯದ ವಿಚಾರವನ್ನು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ, ನನಗೂ ಶಕ್ತಿ ಇಲ್ಲ. ಈ ಸಂದರ್ಭದಲ್ಲಿ ಸರ್ ಮತ್ತೆ ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳುವಂಥದ್ದು ಅಂದರೆ ಭಯದಿಂದ ಕೊಡ್ತಾ ಇರೋಂಥದ್ದು ಯಾವ ರೀತಿ ಅಂತೇಳಿ ಸರ್. ತಮಗೆಲ್ಲ ಗೊತ್ತು, ಮೊನ್ನೆ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಾಯಕರವರು ಒಂದು 40 ವರ್ಷದ ಅವರ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಬೆಳವಣಿಗೆ ರಾಜಕಾರಣಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಎಲ್ಲ ಬಳಸ್ತಾ ಇದ್ದಾರೆ. ಕೆಟ್ಟ ಒಂದು ವಾತಾವರಣ ಬೆಳವಣಿಗೆ ಆಗ್ತಾಯಿದೆ ಸಮಾಜದಲ್ಲಿ. ಯಾಕಪ್ಪ ಇವೆಲ್ಲನೂ ಈಗ ಅಂದ್ಬಿಟ್ಟು ಹೇಳಿ ಮೊದಲು ಗೌರವ ಬೇಕಾಗುತ್ತೆ. ಇವರು ಗೌರವವಾಗಿ ನಡ್ಕೊಂಡಂಥವ್ರು. ಕಪ್ಪು ಚೂರೇ ನನ್ನ ಜೀವನದಲ್ಲಿ ಬೇಡ ಅಂಥೇಳಿ ಯಾರೇ ಆಗಲಿ ಅವ್ರಿಗೆ ನೋವಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ತ್ಯಾಗ ಮಾಡಿ ಗೌರವವಾಗಿ ಇರುವಂಥ ಒಂದು ವಾತಾವರಣ ಬೆಳೆಸ್ಕೋಬೇಕಂತೇಳಿ ಆ ರೀತಿ ಮಾಡ್ತಾ ಇದ್ದಾರೆ. ಯಾವ ಭಯನೂ ಇಲ್ಲ, ಯಾವುದೂ ಇಲ್ಲ. ಸರ್, ಈಗ ನೀನು ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು ಸರ್, ಸಿದ್ದರಾಮಯ್ಯನವರ ನಂತರ ನಮ್ಮ ಜಿಲ್ಲೆಗೆ CM ಸ್ಥಾನ ಸಿಗುತ್ತೆ ಅಂತೇಳಿ. ಆ ರೀತಿ ವಾತಾವರಣ ಏನಾದರೂ ಇದೆಯಾ ಸರ್? ಆ ರೀತಿ ಹೇಳೋದು ತಪ್ಪು. ಸದ್ಯಕ್ಕೆ ಯಾವುದು CM ಚೇರು ಖಾಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ಬೇಕಾದರೆ ಮಾತಾಡಲಿ, ಬೇಕಾದ್ರೆ ಸಂದರ್ಭ ಬಂದಾಗ ಮಾತಾಡಲಿ. ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಚೇರ್ ಮೇಲೆ ಇದ್ದಾರೆ. ಕಾನೂನಾತ್ಮಕವಾಗಿ ಕಾನೂನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯ ಆದೇಶ ಏನು ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಮುಂದಿನ ನಡವಳಿಕೆ ಎಲ್ಲರೂ ನಡ್ಕೊಳ್ತಾರೆ ಅದರಲ್ಲಿ.